ವೆಲ್ಕಮ್ ಟು ಧನಿಕಾ ಪ್ರಕಾಶ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟಿಫನ್ ರೆಡಿ ಮಾಡಬೇಕು. ಟಿಫನ್ನು ಇಡ್ಲಿ ಮತ್ತು ಆಲೂಗಡ್ಡೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಟಿಫನ್ ಮಾಡಬೇಕು. ಬನ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಟಿಫನ್ ಮಾಡೋಣ. ನಾನು ಮೊದಲು ಸಾಂಬಾರು ಮಾಡೋಕ್ಕೆ ಒಂದು 4 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಬೇಯಕ್ಕೆ ಇಟ್ಕೊಳ್ತಿದ್ದೀನಿ. ಒಂದು 2ರಿಂದ 3 ವಿಸಲ್ ಬಂದರೆ ಸಾಕು. ಮಾಮೂಲಿಯಾಗೂ ಬೇಯಿಸ್ಕೋಬೋದು, ಬಟ್ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಹಾಗಾಗಿ ಕುಕ್ಕರಿಗೆ ಇಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಆಲೂಗಡ್ಡೆ ಎಲ್ಲ ಬೆಂದು ರೆಡಿ ಆಯಿತೆ. ಇದು ಆರಷ್ಟರಲ್ಲಿ ಇಡ್ಲಿಗೆ ಇಟ್ಕೊಳ್ಳೋಣ ಅಂತ. ಇದು ಆರಲಿ ಅಷ್ಟೊತ್ತಿಗೆ ಆಲೂಗಡ್ಡೆ. ಇವಾಗ ಇಡ್ಲಿಗೆ ಸ್ವಲ್ಪ ನೀರು ಇಡ್ತಿದ್ದೀನಿ. ನೀರು ಕಾಯೋಷ್ಟೊತ್ತಿಗೆ ನೀರು ಕಾಯಲಿ ಅಷ್ಟೊತ್ತಿಗೆ ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ ಅಂತ. ನೋಡಿ, ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇಡ್ಲಿ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇದು ಒಂದೊಂದು ಸೌಟಷ್ಟು ಹಾಕ್ಕೋಬೇಕು. ನಾನು ಮೊದಲೇ ಸ್ವಲ್ಪ ಎಣ್ಣೆ ಸವರಿಟ್ಟಿದ್ದೀನಿ. ಹಾಗಾಗಿ ಕರೆಕ್ಟ್ ಇದರ ಒಂದು ಸೌಟ್ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಎಲ್ಲ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಕಾಯ್ದ್ಮೇಲೆ ಬೇಯಕ್ಕಿಡ್ತೀನಿ. ನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ನೀರು ಕಾಯಲಿ, ಒಂದು 5 ನಿಮಿಷ ಕಾಯಿದ್ರೆ ಸಾಕು. ಇವಾಗ ನೀರು ಕಾಯ್ದಿದೆ, ಹಂಗಾಗಿ ಇಡ್ತಿದ್ದೀನಿ. ಒಂದು 15 ನಿಮಿಷ ಬೇಯಿಸ್ಕೊತೀನಿ. 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇಡ್ಲಿ ರೆಡಿ ಆಗುತ್ತೆ. ಒಂದು 15 ನಿಮಿಷ ಬೇಯಲಿ. ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಟು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿ, 1-2 ಟೊಮೊಟೊ ಮತ್ತು ಸ್ವಲ್ಪ ಕಾಯಿ, ಸ್ವಲ್ಪ ಅರಿಶಿನ, 1 ಚಮಚ ಧನಿಯಾ ಪೌಡ್ರು, 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ. ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ತೀವಿ. ಸ್ವಲ್ಪ ನೀರು ಸೇರಿಸಿ ಬೇಯಿಸ್ಕೊಂಡ್ರೆ ಮಸಾಲೆ ರೆಡಿ ಆಯಿತು. ಇವಾಗ ಆಲೂಗಡ್ಡೆ ಎಲ್ಲ ಬೆಂದಿದೆ, ಅದನ್ನ ಸುಲ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಬೆಂದಿದೆ. ಈ ಥರ ಕೈಲಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು. ಸ್ಮ್ಯಾಶರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ನಾನು ಕೈಲೇ ಮಾಡ್ತೀನಿ, ಸ್ವಲ್ಪ ಇರೋದ್ರಿಂದ. ಸ್ಮ್ಯಾಶ್ ಆದಮೇಲೆ ಇವಾಗ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಈ ಥರ ಫ್ರೈ ಮಾಡಿ ಅದು ಬೆಂದ ನಂತರ ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದನ್ನ ಹಾಕಿ
ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನೆಲ್ಲ ಇದಕ್ಕೆ ಸೇರಿಸಿ ನೀಟಾಗಿ ಸೇರಿಸಿ ಮಿಕ್ಸ್ ಮಾಡಿ. ಇಡ್ಲಿಗೆ ತೆಳು ಬೇಕು ಅನ್ನೋರು ಸಾಂಬಾರನ್ನ ತೆಳು ಮಾಡ್ಕೋಬೋದು. ಬೇಡ ನಮಗೆ ಗಟ್ಟಿ ಇದ್ರೆ ಸಾಕು ಅಂದರೆ ನೋಡಿ ಮಾಡ್ಕೊಳ್ಳಿ. ಎಷ್ಟು ಬೇಕಷ್ಟು ನೀರನ್ನ ಹಾಕೊಳ್ಳಿ. ಒಂದು ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ತೆಳುನೇ ಇರ್ಬೇಕು ಸಾಂಬಾರು. ಇಷ್ಟೆಲ್ಲ ಆದ್ಮೇಲೆ ಒಂದು ಸ್ಪೂನ್ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸಾಂಬಾರು ಕುದ್ರೆ ಸಾಂಬಾರು ರೆಡಿ ಆಯಿತು. ಇವಾಗ ಇಡ್ಲಿ ಕೂಡ ಬೆಂದಿದೆ. ನೋಡಿ ಇಡ್ಲಿ ಕೂಡ ಬೆಂತು. 5 ನಿಮಿಷ ಸಾಂಬಾರು ಕುದ್ರೆ ಟಿಫನ್ ರೆಡಿ ಆಗುತ್ತೆ. ಇದೊಂದು ಸ್ವಲ್ಪ ಆರ್ಲಿ ಆಮೇಲೆ ತೆಗಿತೀನಿ. ಸಾಂಬಾರು ಕೂಡ ಕುದಿತೆ. ಆಲ್ರೆಡಿ ಸಾಂಬಾರು ರೆಡಿ ಆಯಿತು. ಇವಾಗ ಅಮ್ಮಗೆ ಟಿಫನ್ ಹಾಕ್ಕೊಟ್ಟು ಅವಳು ತಿಂದು ಬಾಕ್ಸಿಗೆ ಹಾಕಿ ಕಳಿಸ್ಬೇಕು. ಇವಾಗ ಇನ್ನೊಂದು ಟ್ರಿಪ್ ಇಡ್ಲಿ ಇಟ್ಟು ಬೇಕಿಡ್ತಿದ್ದೀನಿ. ಒಂದು ಟ್ರಿಪ್ ಆಗಿದೆ. ನಮಗೆ ಒಂದು 15ರಿಂದ ಒಂದು 20 ಇಡ್ಲಿ ಸಾಕು ಅಷ್ಟೇ. ಅದೇ ಉಳಿಯುತ್ತೆ ಒಂದೊಂದ್ಸಲ. ಇದೊಂದ್ಸಲ ಬೇಯಿಸ್ಕೊಂಡ್ರೆ ಇಡ್ಲಿ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಟಿಫನ್ ಫುಲ್ ರೆಡಿ ಆದಂಗೆ. ಅಮ್ಮನು ಹೊರಟ್ಲು ಗೈಸ್. ಇವಾಗ ನೋಡಿ ಯಾವ ತರ ಡ್ರೆಸ್ ಹಾಕಂದ್ರೆ ಫಸ್ಟ್ ಒಂದು ಲಂಗ ದಾವಣಿ ತೆಗೆದಿಟ್ಕೊಂಡಿದ್ಲ. ಇವಾಗ ಅದ್ ಬೇಡ ಅಂತ ಟಾಪ್ ಮತ್ತೆ ಜೀನ್ಸ್ ಹಾಕೊಂಡು ಹೋಗ್ತೀಯಾಳೆ. ಅವ್ರ ಸ್ಕೂಲಲ್ಲಿ ಏನೋ ಡ್ರೆಸ್ ಹಾಕೋಬೇಕು ಅಂತಾರಂತೆ. ಹಂಗಾಗಿ ಓಕೆ ಬಾಯ್. ಇನ್ನು ಟೈಮ್ ಇದೆ ಬಸ್ ಬರಕ್ಕೆ 5 ನಿಮಿಷ. ಅಮ್ಮನ್ನ ಟಿಫನ್ ತಿನ್ಸಿ ಕಳಿಸಿದ್ದೀನಿ. ಇವಾಗ ನಾನು ಕೂಡ ಹಂಗೆ ಹೋಗ್ಬೇಕು. ಟೈಮ್ ಇದೆ ಇನ್ನು ಇಷ್ಟು 9:05. ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊತಿದ್ದೀನಿ. ಯಾಕೆಂದ್ರೆ ಇನ್ನೊಂದು ಟ್ರಿಪ್ ಇಡ್ಲಿ ಬೇಯಕ್ಕಿಟ್ಟಿದ್ದೀನಿ. ಅದು ಬೇಯಕ್ಕೆ ಒಂದು 15 ನಿಮಿಷನಾದ್ರೂ ಬೇಕಲ್ಲ, ಟೈಮ್ ಇದೆ. ಹಾಗಾಗಿ ಕೆಲಸ ಎಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ಟಿಫನ್ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಟಿಫನ್ ಮಾಡ್ಕೊಂಡು ಇವಾಗ ಟಿಫನ್ ತಗೊಂಡು ಹೋಗೋದಷ್ಟೇ. ಓಕೆ, ಈ ವ್ಲಾಗ್ನ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹಾಯ್ ಫ್ರೆಂಡ್ಸ್, ನೆನ್ನೆ ವ್ಲಾಗ್ನ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಟೈಮಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಟೈಮ್ ಇತ್ತು ಮತ್ತು ಕೆಲಸ, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನನಗೆ. ಟೈಮ್ ಇರೋಲ್ಲ. ಹಾಗಾಗಿ ಅಂಗಡಿ ಮನೆ ಇದೇ ಆಗ್ತಿರುತ್ತಲ್ವ, ಅದಕ್ಕೋಸ್ಕರ ಇವಾಗ ಇದು ಗುರುವಾರದ ಬ್ಲಾಗು. ಗುರುವಾರ ಮಾರ್ನಿಂಗ್ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟಿಫನ್ ಮಾಡಬೇಕು. ಸ್ನಾನ ಪೂಜೆ ಎಲ್ಲ ಮುಗಿದಿದೆ, ಎಲ್ಲ ಆಗಿದೆ. ಇವಾಗ ಟಿಫನ್ ಮಾಡಬೇಕು. ಟಿಫನ್ ಇವತ್ತು ಚಪಾತಿ ಮತ್ತು ಏನು ಜವಳಿಕಾಯಿ ಅದ್ರ ಪಲ್ಯ ಮಾಡೋದು ಅಂದ್ಕೊಂಡಿದ್ದೀನಿ. ನಮ್ಮ ಸೈಡೆಲ್ಲ ಜವಳಿಕಾಯಿ ಪಲ್ಯ ಮಾಡಲ್ಲ, ಕಡಿಮೆ ಮಾಡೋದು. ನಾನು ನೋಡೇ ಇಲ್ಲ, ನನಗೆ ಗೊತ್ತಿರಲಿಲ್ಲ. ಮಾಡಲ್ಲ, ಎಲ್ಲ ಸಾಂಬಾರಿಗೆ ಯೂಸ್ ಮಾಡ್ತಾರೆ. ಆದರೆ ಈ ಸೈಡೆಲ್ಲ ನಾರ್ತ್ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಆಲ್ಮೋಸ್ಟು ಪಲ್ಯನೇ ಮಾಡೋದವರು. ಎಲ್ಲ ತರಕಾರಿಗಳನ್ನೂ ಅಷ್ಟೇ, ಸಾಂಬಾರು ಮಾಡೋದೇ ಇಲ್ಲ, ಪಲ್ಯ ಮಾಡೋದು. ಅವ್ರ ಥರ ಇಲ್ಲಿ ಬಂದಮೇಲೆ ನಾನು ಅದನ್ನು ಕಲ್ತಿರೋದು. ಈ ಸೈಡ್ ಹೆಂಗೆ ಮಾಡ್ತಾರೆ ಆ ಥರ. ಆದರೆ ಅವ್ರು ಬೆಲ್ಲ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಬೆಲ್ಲ ಎಲ್ಲ ಏನು ಯೂಸ್ ಮಾಡಲ್ಲ. ಹಾಗೆ ಮಾಮೂಲಿ ಹೇಗೆ ನಾವು ಖಾರ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಸೇಮ್ ಅದೇ ಪ್ರೊಸೀಜರು, ಬಟ್ ನಾನು ಬೆಲ್ಲ ಆ ಥರ ಏನು ಯೂಸ್ ಮಾಡಲ್ಲ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ಪೂಜೆಲಿ ಆದ ತಕ್ಷಣ ಏನು
ಚಪಾತಿ ಹಿಟ್ಟನ್ನ ಕಲಸಿಟ್ಟೆ, ಯಾಕೆಂದ್ರೆ ಅದೊಂದು ಅರ್ಧ ಗಂಟೆ ಏನಾದರೂ ನೆಂದರೆ ಚೆನ್ನಾಗಿರುತ್ತೆ ಅಂತ ನೆನೆಸಿಟ್ಕೊಂಡಿದ್ದೆ. ಹಂಗೆ ಅದು ನೆನೆಯಷ್ಟರಲ್ಲಿ ನಾನು ಇದು ಪಲ್ಯ ಮಾಡ್ಕೋಬೋದು ಅಂತ. ಹಾಗಾಗಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ, ಓಕೆನಾ. ಹಿಟ್ಟು ನೆಂದು ಚೆನ್ನಾಗಿ ಸಾಫ್ಟಾಗಿದೆ. ಒಂದು ಅರ್ಧ ಗಂಟೆ ಈ ಥರ ಇಟ್ಟರೆ ಸಾಕು, ಚಪಾತಿನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಪಲ್ಯ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟೇ ಜವಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಈ ಥರ ಕಟ್ ಮಾಡಿ ಫ್ರಿಡ್ಜಿಗೆ ಇಟ್ಕೊಂಡಿರ್ತೀನಿ. ಏಕೆಂದರೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಟೈಮ್ ಇದ್ದಾಗ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಜವಳಿಕಾಯಿನ ಸ್ವಲ್ಪ ನೀರಲ್ಲಿ ನೀಟಾಗಿ ತೊಳೆದು ಇಟ್ಕೊಳ್ತಿದ್ದೀನಿ. ಇದನ್ನು ನಾವು ಹುರಿದು ಪಲ್ಯ ಮಾಡೋದು. ಹಾಗಾಗಿ ಒಂದು ಹಂಚು ಇಟ್ಬಿಟ್ಟು ಅದಕ್ಕೆ ಏನು ಪಲ್ಯ ಕಟ್ ಮಾಡ್ಕೊಂಡಿವಲ್ಲ ಜವಳಿಕಾಯಿ, ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ಇದನ್ನು ಒಂದು 5ರಿಂದ 6 ನಿಮಿಷನಾದರೂ ಮೀಡಿಯಮ್ಮಾಗಿ ಫ್ರೈ ಮಾಡಿ. ಈ ರೀತಿ ಹಂಚಲ್ಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ, ಅಷ್ಟೇ ಕೂಡ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಮಾಡೋದೇ ಇಲ್ಲ ಈ ಕಡೆ ಕರ್ನಾಟಕ ಸೈಡೆ ಜಾಸ್ತಿ ಮಾಡೋದು. ಒಂದು 6ರಿಂದ 7 ನಿಮಿಷ ಆದಮೇಲೆ ನೋಡಿ ಈ ಥರ ಇದು ಫ್ರೈ ಆಗಿರುತ್ತೆ. ಒಂದು 50% ಇದು ಆಲ್ರೆಡಿ ಬೆಂದಿರುತ್ತೆ. ಇಷ್ಟು ಫ್ರೈ ಆದಮೇಲೆ ಇವಾಗ ಇದನ್ನ ತೆಗೆದಿಡಿ. ನಂತರ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಆದಮೇಲೆ ಇವಾಗ ಹಸಿಮೆಣಸಿನಕಾಯಿ ಯೂಸ್ ಮಾಡಲ್ಲ, ಹಾಗಾಗಿ ಹಾಕಲ್ಲ. ಇವಾಗ ತುಂಬ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನ ಹಾಕಿ ಫ್ರೈ ಮಾಡಿ. ಟೊಮೊಟೊ ಎಲ್ಲ ಬೇಗ ಬೇಯಲಿ ಅಂತ ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ತಿದ್ದೀನಿ. ಒಂದು 5 ನಿಮಿಷ ಬಿಟ್ಟರೆ ಟೊಮೊಟೊ ಎಲ್ಲ ನೀಟಾಗಿ ಬೆಂದು ಸಾಫ್ಟಾಗಿರುತ್ತೆ. ಟೊಮೊಟೊ ಬೆಂದಾದಮೇಲೆ ಇವಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಜವಳಿಕಾಯಿನ ಒಗ್ಗರಣೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಸ್ವಲ್ಪ ಬೆಂದಿರೋದ್ರಿಂದ ಬೇಗನೆ ಕೂಡ ಬೇಯುತ್ತೆ. ಇವಾಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ಸ್ವಲ್ಪ ನೀರು ಹಾಕೋದ್ಬೇಡ, ಹಾಗೆಯೇ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಣ. ಅದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಮತ್ತು ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಬೇಯಕ್ಕೆ ಬಿಡೋಣ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ನೀಟಾಗಿ ಜವಳಿಕಾಯಿ ಬೆಂದಿರುತ್ತೆ. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ನೋಡಿ. ಆಲ್ಮೋಸ್ಟ್ ಜವಳಿಕಾಯಿ ಬೆಂದಿದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನ ಹಾಕ್ತಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟಲ್ಲಿ ಅಚ್ಕಾರದ ಪುಡಿನ ಹಾಕ್ತಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ಜವಳಿಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಹೇಳ್ತಾ ಇಲ್ಲ, ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಸ್ವಲ್ಪ ಶೇಂಗಾನೂ ಕೂಡ ಹುರಿದು ಅದನ್ನು ಕೂಡ ಪೌಡ್ರನ್ನ ಹಾಕ್ಬೋದು. ಅದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೀವು ಮುಳುಗಾಯಿಗೆಲ್ಲ ಹಾಕ್ತೀವಲ್ಲ ಆ ಥರ ಹಾಕಿದ್ರೆ ಸಾಕು. ಅಷ್ಟರಲ್ಲಿ ಈ ಕಡೆ ಒಂದು ಕಡೆ ಚಪಾತಿ, ಒಂದು ಕಡೆ ಪಲ್ಯ ಎರಡನ್ನೂ ಮಾಡ್ಕೊತಿದ್ದೀನಿ. ಏಕೆಂದರೆ ಟೈಮ್ ತುಂಬ ಕಡಿಮೆ ಇರುತ್ತೆ ನನಗೆ. ಆಲ್ಮೋಸ್ಟು ಪಲ್ಯ ಎಲ್ಲ ತೆಗೆದಿಟ್ಟಾದ್ಮೇಲೆ ಇವಾಗ ನಾನು ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊತಿದ್ದೀನಿ. ಇವಾಗ ಅಮ್ಮಗೆ ಟಿಫನ್ ಹಾಕ್ಕೊಟ್ಟು ಅವಳನ್ನು ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬೇಕು. ಅವಳು ಜವಳಿಕಾಯಿ ಜಾಸ್ತಿ ತಿನ್ನಲ್ಲ, ಮತ್ತು ಅವ್ಳು ಸ್ಕೂಲಲ್ಲಿ ಇನ್ನೊಂದು ಏನು ಜವಳಿಕಾಯಿ ಪಲ್ಯ ಅದನ್ನ ಇಸ್ಕೊಳ್ಳೋದು ಬಂತೆ. ಹಾಗಾಗಿ ಸ್ವಲ್ಪ ಹಾಕು ಮಮ್ಮಿ ಅಂತ ಹೇಳ್ತಿರ್ತಾಳೆ ಸ್ಕೂಲಿಗೆಲ್ಲ. ಅದು ಬೇರೆ ಪಲ್ಯ ಆದರೆ ಹಾಕ್ತೀನಿ ಜಾಸ್ತಿ, ಬಟ್ ಇದಾದರೆ ಜವಳಿಕಾಯಿ, ಹಾಗಲಕಾಯಿ ಅದೆಲ್ಲ ಜಾಸ್ತಿ ಇಸ್ಕೊಳ್ಳಲ್ಲ, ಬೇಡ ಅಂತ ಸ್ವಲ್ಪ ಹಾಕು ಅಂತಿರ್ತಾಳೆ. ಅಮ್ಮಗೆಲ್ಲ ಟಿಫನ್ ಹಾಕಿ ಅವಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ನಾನು ಕೂಡ ಟಿಫನ್ ಮಾಡಿಕೊಂಡು ಇವಾಗ ಅಂಗಡಿಗೆ ಹೊರಟಿದ್ದೀನಿ. ವಾರದ ದಿನ ಎಷ್ಟು ಬೇಗ ಇದ್ದರೂ ಕೂಡ ಮುಗಿಯೋದಿಲ್ಲ ಕೆಲಸ ಅಂತೂ. ಸಾಕು ಅನಿಸುತ್ತೆ. ಅದು ಕೆಲವು ಪಾತ್ರೆ ಎಲ್ಲ ಒಂದೊಂದ್ಸಲ ಹಾಗೆ ಬಿಟ್ಟು ಹೋಗ್ಬಿಡ್ತೀನಿ ನಾನು. ಹಾಗಾಗಿ ಇವಾಗ ಅಂಗಡಿಗೆ ನಾನು ಕೂಡ ಹೋಗಬೇಕು. ಟೈಮ್ ಆಯ್ತು ಆಲ್ರೆಡಿ. ಇವಾಗೇನೋ ಮನೆಗೆ ಬಂದೆ 2 ಗಂಟೆಗೆ. ಬೆಳಗ್ಗೆ ಪಾತ್ರೆ ಎಲ್ಲ ಹಾಗಾಗಿ ಬಿಟ್ಟು ಹೋಗಿದ್ದೆ ಟೈಮ್ ಆಯಿತು ಅಂತ. ಅದನ್ನೆಲ್ಲ ಇವಾಗ ತೊಳ್ಕೊಂಡು ಮತ್ತು ಬೆಳಗ್ಗೆನೇ ಸಾಂಬಾರು ಮಾಡಿ ಹೋಗಿದ್ದೆ. ಅದನ್ನು ರೆಸಿಪಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಏಕೆ ಅಂದರೆ ಟೈಮ್ ಆಗಿಬಿಟ್ಟಿತ್ತು. ಅದು ಶೂಟ್ ಮಾಡ್ಕೊಂಡು ಸ್ವಲ್ಪ ಇನ್ನೂ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಹಾಗೆ ಹೋಗಿದ್ದೆ. ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ. ಇವಾಗ ಊಟ ಮಾಡಬೇಕು. 2 ಮಜ್ಜಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಊಟ ಮಾಡೋದಷ್ಟೇ ಇವಾಗ. ಓಕೆ, ಊಟ ಮಾಡಿ
ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಬೆಳಗ್ಗೆನೇ ಮಾಡಿ ಹೋಗಿರ್ತೀನಿ, ಆದರೂ ಒಂದೊಂದು ಸಲ ಪಾತ್ರೆ ತೊಳೆದು ಹೋಗಿರ್ತೀನಿ, ಒಂದೊಂದು ಸಲ ತೊಳೆಯೋಕ್ಕಾಗಲ್ಲ, ಟೈಮ್ ಸಿಗಲ್ವಲ್ಲ, ಹಾಗಾಗಿ ತೊಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ಬಂದುಬಿಟ್ಟು ತೊಳೆದು ಊಟ ಮಾಡಬೇಕು. ಇವಾಗ ಮಜ್ಜಿಗೆ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ನನಗೆ ತುಂಬ ಇಷ್ಟ, ಅದು ಒಂಥರ ಚೆನ್ನಾಗಿರುತ್ತೆ ನೋಡಿ. ಇದು ನಮಗೆ ಎಷ್ಟು ಬೇಕಷ್ಟೇ, ನಾನೊಂದು 4 ಆ ಥರ ಅಷ್ಟೇ ಮಾಡ್ಕೊತೀನಿ. ಏಕೆಂದ್ರೆ ಜಾಸ್ತಿ ಮಾಡಿಟ್ಟರು ಕೂಡ ಅದು ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಎಷ್ಟು ಬೇಕಷ್ಟು ಮಾಡಿಟ್ಕೊತೀನಿ. ಹಿಂಗೆ ಬಾಣಲೆಲಿ ಇಟ್ಟಿದ್ದರೆ ಬೇಕು ಅಂದರೆ ಬೇಕು ಮತ್ತು ಬೆಚ್ಚ ಮಾಡ್ಕೊಂಡು ತಿನ್ಬೋದು, ಅಥವಾ ಮತ್ತೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ಯಾವಾಗಾಗುತ್ತೆ ಅವಾಗ ಬಿಸಿ ಮಾಡ್ಕೊಂಡು ತಿಂತಿರ್ಬೋದು. ಅದನ್ನು ಅಂದರೆ ತುಂಬ ಇಷ್ಟ ನನಗೆ ಮಜ್ಜಿಗೆ ಮೆಣ್ಸಿನ್ಕಾಯಿ ಎಲ್ಲ, ನಾನೇ ಮಾಡಿದ್ದದು. ಹಾಗಾಗಿ ಇವಾಗ ಮೊಳಕೆ ಕಾಳು ಸಾಂಬಾರಿಗೆ ಅಥವಾ ಬೇಳೆ ಸಾಂಬಾರಿಗೆ, ಒಂದೊಂದ್ಸಲ ನಾನು ತರಕಾರಿ ಸಾಂಬಾರಿಗೂ ತಿಂತಿರ್ತೀನಿ, ಅಷ್ಟಿಷ್ಟ ನನಗೆ. ಇವಾಗ ಮೊಳಕೆ ಕಾಳು ಸಾಂಬಾರಲ್ವ, ಅದಕ್ಕೋಸ್ಕರ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಸೈಡ್ಸಿಗೆ. ಇವಾಗ ಓಕೆ, ಊಟ ಮಾಡೋಣ ಆಯಿತಾ? ಊಟ ಮಾಡಿ ಮತ್ತೆ ಸಿಗ್ತೀನಿ. ಓಕೆ, ಮಧ್ಯಾಹ್ನದ ಊಟ ನಮ್ಮದು ರೈಸು ಮತ್ತು ಮೊಳಕೆ ಕಾಳು ಸಾಂಬಾರು. ನಾನು ಬೆಳಗ್ಗೆನೇ ಮಾಡಿ ಹೋಗಿದ್ದೆ, ಹಾಗಾಗಿ ನಮ್ಮ ಮನೆಯವ್ರು ಬಂದು ಆಲ್ರೆಡಿ ಊಟ ಮಾಡ್ಕೊಂಡು ಹೋದರು. ಯಾಕೆಂದರೆ ಮತ್ತೆ ನಾನು 4 ಗಂಟೆ ಆಗುತ್ತಲ್ಲ ಹೋಗೋಷ್ಟೊತ್ತಿಗೆ. ಆದಷ್ಟು ಬೆಳಗ್ಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಬೆಳಗ್ಗೆ ಆಗಲಿಲ್ಲ ಅಂದಿನ ಅಷ್ಟೇ ಸ್ವಲ್ಪ ಮಧ್ಯಾಹ್ನ ಬಂದು ಮಾಡ್ತೀನಿ ಅಷ್ಟೇ. ಯಾಕೆಂದರೆ ಬೆಳಗ್ಗೆನೇ ಮಾಡಿ ಹೋದರೆ ನಮ್ಮ ಮನೆಯವ್ರು ಕೂಡ ಒಂದು ಬೇಗ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ. ಮೊಳಕೆ ಕಾಳು ಸಾಂಬಾರು ಅಂದರೆ ನಮ್ಮಮ್ಮ ಮಾಡೋದು ಅವಾಗ ಎಷ್ಟು ಚೆನ್ನಾಗಿರೋದು ಅಂದರೆ, ಈ ನಾನ್ ವೆಜ್ ತಿಂತೀವಲ್ಲ ಆ ರೀತಿ ಇರೋದು, ತುಂಬ ಚೆನ್ನಾಗಿರೋದು. ಆ ಟೇಸ್ಟ್ ಅಂತ ಇವಾಗ ಸಿಗೋದೇ ಇಲ್ಲ ಬಿಡಿ, ಆ ಥರ ಇರುತ್ತೆ. ಅದ್ರ ಜೊತೆ 1-2 ಮಜ್ಜಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇವಾಗ ಊಟ ಮಾಡೋದು. ಹೀಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋ ನೀವು ಸಿಗೋಣ. ಟೇಕ್ ಕೇರ್.